ಭಾರತದ ವಿರುದ್ಧ ಅಥವಾ ನಮ್ಮ ಈಶಾನ್ಯ ಪ್ರದೇಶ ಅಂತ ನಾವೇನು ಕರಿತೀವಿ ಅದರ ವಿರುದ್ಧ ಚೀನಾದ ತಗಾದೆ ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಯುದ್ಧ ಮಾಡೋದು, ಅತಿಕ್ರಮಣ ಮಾಡೋದು, ಅಲ್ಲಿ ಸೇನಾ ನೆಲೆಗಳನ್ನು ಸ್ಥಾಪನೆ ಮಾಡೋದು, ಹಳ್ಳಿಗಳ ಅಭಿವೃದ್ಧಿ ಮಾಡೋದು, ರಸ್ತೆಗಳನ್ನು ಮಾಡೋದು, ಆ ಮುಖಾಂತರ ಭಾರತವನ್ನು ಕೆಣಕುವ ಪ್ರಯತ್ನವನ್ನು ಚೀನಾ ಮಾಡ್ತಾ ಇರುತ್ತೆ. ಇದೀಗ ಬ್ರಹ್ಮಪುತ್ರ ನದಿಗೆ ಒಂದು ಅಡ್ಡಲಾಗಿ ಆಣೆಕಟ್ಟನ್ನು ಕಟ್ಟುವ ಮುಖಾಂತರ ಏನೋ ಒಂದು ಪ್ರಯತ್ನವನ್ನು ಮಾಡುವಂತಹ ಭಾಗವಾಗಿ ಚೀನಾ ಮುಂದಡಿ ಇಡ್ತಾ ಇತ್ತು. ಇದೀಗ ಚೀನಾದ ಮರಣ ಶಾಸನಕ್ಕೆ ತಾನೇ ಅಡಿಗಲ್ಲು ಹಾಕ್ತಾ ಇದೆ ಎನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಭಾರತ ಮಾತ್ರವಲ್ಲ ಇಡೀ ಜಗತ್ತಿನಾದ್ಯಂತ ಆಗ್ತಾ ಇದೆ. ಸ್ವತಃ ಚೀನಾದಲ್ಲಿ ಚೀನಾ ಸರ್ಕಾರ ಕಟ್ಟುತ್ತಾ ಇರುವಂತಹ ಈ ಆಣೆಕಟ್ಟಿಗೆ ವ್ಯಾಪಕವಾದಂತಹ ವಿರೋಧಗಳು ಮತ್ತು ಅದರಿಂದ ಆಗಬಹುದಾದಂತಹ ಪರಿಣಾಮಗಳ ಬಗ್ಗೆ ವರದಿ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಶಾನ್ಯ ರಾಜ್ಯಗಳನ್ನು ಮುಳುಗಿಸುವುದಕ್ಕೆ ಚೀನಾ ಒಂದು ತಂತ್ರವನ್ನು ಹೂಡ್ತಾ ಇದೆ. ನಾವು ಅನೇಕ ದಿನಗಳಿಂದ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ 1960ರಲ್ಲಿ ಸಿಂಧೂ ನದಿಯ ಬಗ್ಗೆ ಒಪ್ಪಂದಗಳಾಗಿತ್ತು. ಸಿಂಧೂ ನದಿಯ ಒಪ್ಪಂದ ಪೂರ್ವ ಮತ್ತು ಪಶ್ಚಿಮ ನದಿಗಳು ಹಂಚಿಕೆ ಆಗಿತ್ತು. ಅದಾದ ನಂತರ ಮಾಹಿತಿಗಳನ್ನು ಕೊಡಬೇಕಾಗಿತ್ತು ಇತ್ಯಾದಿ ಅಂತ. ಆದರೆ ಟಿಬೆಟ್ನ ಪ್ರದೇಶದಲ್ಲಿ ಹುಟ್ಟುವಂತಹ ಬ್ರಹ್ಮಪುತ್ರ ನದಿ ಟಿಬೆಟ್ನಿಂದ ನೇರವಾಗಿ ಭಾರತಕ್ಕೆ ಬರುತ್ತೆ, ಭಾರತದಿಂದ ಬಾಂಗ್ಲಾದೇಶಕ್ಕೆ ಹರಿದು ಹೋಗುತ್ತೆ. ಹಾಗಾದರೆ ಈ ವಿಚಾರದ ನಡುವೆ ಚೀನಾ ಅಣೆಕಟ್ಟನ್ನು ಕಟ್ಟಬಹುದಾ? ಈಗಾಗಲೇ ಕಟ್ಟಿದೆಯಾ? ಯಾಕಿದರ ವಿರೋಧ? ಭಾರತ ಏನು ಸ್ಟ್ಯಾಂಡ್ ತೆಗೆದುಕೊಂಡಿದೆ? ಏನೇನು ಆಗಬಹುದು ಈ ಅಣೆಕಟ್ಟಿನಿಂದ? ಎಲ್ಲವನ್ನು ಕೂಡ ಈ ಸ್ಟೋರಿಯಲ್ಲಿ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಬ್ರಹ್ಮಪುತ್ರಕ್ಕೆ ಚೀನಾ ಅಡ್ಡಗಾಲು, ಭೂಕಂಪದ ಭೀತಿ ಎದುರಾಗ್ತಾ ಇದೆ. ಭೂಕಂಪದ ಭೀತಿ. ಬ್ರಹ್ಮಪುತ್ರ ನದಿಗೆ ಚೀನಾ ಕಟ್ತಾ ಇರುವಂತಹ ಅಣೆಕಟ್ಟಿಗೆ ಪ್ರಕೃತಿಯಿಂದಲೇ ಭಾರಿ ಗಂಡಾಂತರ ಆಗಬಹುದು ಎನ್ನುವಂತಹ ಸುದ್ದಿಗಳು ಮತ್ತು ವರದಿಗಳು ಭಾರತದಿಂದ ಅಲ್ಲ ಚೀನಾದಿಂದ ಬರ್ತಾ ಇರೋದು. ನಿರ್ಮಾಣವಾಗ್ತಾ ಇರುವಂತಹ ಪ್ರದೇಶದಲ್ಲಿ ಒಂದು ಭೂಕಂಪನ ರೇಖೆ ಇದೆ ಅಂತ. ಭೂಕಂಪನದ ರೇಖೆ ಥ್ಯಾಂಕ್ಸೋ ಅಂತ ಕರೀತಾರೆ ಅದಕ್ಕೆ ಅಡ್ಡಲಾಗಿ ಚೀನಾ ನಿರ್ಮಿಸ್ತಾ ಇರುವಂತಹ ಒಂದು ಅಣೆಕಟ್ಟು ಯೋಜನೆ ಇದು. ಚೀನಾದ ಭೂವಿಜ್ಞಾನಿಗಳೆಲ್ಲ ಎಚ್ಚರಿಕೆ ಕೊಟ್ಟರು. ಈ ಬೃಹತ್ ಅಣೆಕಟ್ಟು ನಿರ್ಮಾಣವಾಗ್ತಾ ಇರುವಂತಹ ಜಾಗದ ತಳಭಾಗದಲ್ಲಿ ಫೈಜನ್ ಫಾಲ್ಟ್ ಎನ್ನುವಂಥದ್ದೊಂದಿದೆ. ಏನಿದು ಫೈಜನ್ ಫಾಲ್ಟ್ ಅಂತ ಹೇಳಿದರೆ ಅದೊಂದು ಭೂಮಿಯ ಒಳಗಿರುವ ಬಿರುಕು ಅಂತ ಸಾಮಾನ್ಯ ಭಾಷೆಯಲ್ಲಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೋದು. ಇದಕ್ಕೆ ಭೂಕಂಪನದ ದೋಷ ರೇಖೆ ಅಂತ ಕರೀತಾರೆ ಇದನ್ನು. ಈ ಭೂಕಂಪನದ ದೋಷ ರೇಖೆ ಎಲ್ಲ ಹಾದು ಹೋಗಿದೆ ಅಂತ ಹೇಳಿದ್ರೆ ಚೀನಾ ನಿರ್ಮಾಣ ಮಾಡ್ತಾ ಇರುವಂತಹ ಅಣೆಕಟ್ಟಿನ ಕೆಳಭಾಗದಲ್ಲಿ ಇದು ಹೋಗಿದೆ. ತನ್ನ ಜಾಗವನ್ನು ಬದಲಾವಣೆ ಮಾಡುತ್ತೆ, ಅನೇಕ ವರ್ಷಗಳಿಂದೆಲ್ಲ ಆಗಿದೆ ಅಂತೆಲ್ಲ ಸುದ್ದಿಗಳಿದೆ. ಈ ಫೈಜನ್ ಫಾಲ್ಟ್ ಭೂಮಿಯ ಒಳಗಿನ ಪದರ ಇದೆಲ್ಲ ಬಿರುಕಾಗಿದೆ, ನುಜ್ಜಾಗಿ ಹೋಗ್ಬಿಟ್ಟಿದೆ ಅಂತ ವರದಿಗಳಿದೆ. ಮತ್ತೊಂದು ಕಡೆ ಭಾರತದ ಅರುಣಾಚಲ ಪ್ರದೇಶದಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶದಲ್ಲಿ ಇವರು ಅಣೆಕಟ್ಟನ್ನು ಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಫೈಜನ್ ಇತ್ತು ಅಂತ ನಾನು ಏನು ಹೇಳಿದ್ನಲ್ಲ, ಆ ಫೈಜನ್ ಉತ್ತರ ತುದಿಯಲ್ಲಿ 2017ರಲ್ಲಿ 6.9 ತೀವ್ರತೆಯಲ್ಲಿ ಒಂದು ಭೂಕಂಪನ ಆಗಿತ್ತು. ಈ ಭೂಕಂಪನದ ತೀವ್ರತೆಯ ಭಾಗವಾಗಿ ಭೂವಿಜ್ಞಾನಿಗಳು ಒಂದು ವರದಿ ಕೊಟ್ಟರು. ಏನು ಹೇಳ್ತಾರೆ ವರದಿಯಲ್ಲಿ? ಅಣೆಕಟ್ಟು ನಿರ್ಮಾಣ ಆಗ್ತಾ ಇರುವ ಟಿಬೆಟ್ನ ಮೆದೋಗ್ ಜಿಲ್ಲೆಯ ಗ್ರೇಟ್ ಬೆಂಡ್ ಪ್ರದೇಶದ ಕೆಳಭಾಗದಲ್ಲಿ ದೋಷ ರೇಖೆ ಇದೆ, ಯಾವಾಗ ಬೇಕಾದರೂ ಕೂಡ ಭೂಕಂಪನ ಆಗಬಹುದು ಅಂತ ಅವರು ವರದಿಯಲ್ಲಿ ಹೇಳ್ತಾರೆ. ಮತ್ತೊಂದು ಭೂಕುಸಿತ ಮತ್ತು ಅಪಾಯ ಆಗಬಹುದು. ಭಾರತೀಯ ಮತ್ತು ಯುರೋಪಿಯನ್ ಟೆಕ್ಟೋನಿಕ್ ಪ್ಲೇಟ್ ನಿರಂತರವಾಗಿ ಡಿಕ್ಕಿ ಹೊಡಿತಾ ಇದೆ. ಈ ಡಿಕ್ಕಿ ಹೊಡೆದದ್ದರ ಪರಿಣಾಮವಾಗಿ ಭವಿಷ್ಯದಲ್ಲಿ ಭೂಕಂಪ ಸಂಭವಿಸಬಹುದಾದಂಥ ಆತಂಕಗಳಿದೆ ಚೀನಾ ನಿರ್ಮಾಣ ಮಾಡುವಂಥ ಅಣೆಕಟ್ಟಿನಿಂದ ಅಂತ ಅವರು ಹೇಳಿದರು. ಎರಡನೇದ್ದು, ಭೂಕಂಪನದಿಂದ ಬಂಡೆಗಳು ಬಿರುಕು ಬಿಡ್ತಾ ಇವೆ. ಸೊ ಅಣೆಕಟ್ಟಿನ ತಳಪಾಯ ಏನಾಗಿರುತ್ತೆ, ಇವತ್ತು ನೀವು ಅಣೆಕಟ್ಟನ್ನು ಕಟ್ಟಬಹುದು, ಮುಂದಿನ ಕೆಲ ವರ್ಷಗಳ ನಂತರ ಸಂಪೂರ್ಣವಾಗಿ ಅದು ಕುಸಿದು ಹೋಗಬಹುದು ಎನ್ನುವಂಥ ಆಲೋಚನೆಯ ಭಾಗವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ನೀವು ಮತ್ತೊಂದು ನೋಡಿ, ಇಲ್ಲೊಂದು 60 ಗಿಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಆಲೋಚನೆಯ ಭಾಗವಾಗಿ ಚೀನಾ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ. ನಾನು ಆವಾಗಲೇ ಒಂದು ಪದ ಹೇಳಿದೆ ನಿಮಗೆ, ಫೈಜನ್ ಫಾಲ್ಟ್ ಅಂತ. ನಮಗೆ ಸಾಮಾನ್ಯ ಭಾಷೆಯಲ್ಲಿ ಹೆಂಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಯಾವುದೋ ಒಂದು ಭೂಮಿಯ ಒಳಗಿರುವಂತಹ ಬಿರುಕು ಬಿದ್ದುಬಿಟ್ಟಿದೆ. ಈಗ ನಮ್ಮದೇ ಮನೆಯ ಒಂದು ಉದಾಹರಣೆ ತೆಗೆದುಕೊಳ್ಳಿ. ಯಾವುದೋ ಒಂದು ಗೋಡೆಯಲ್ಲಿ ವಿಪರೀತವಾದಂಥ ಬಿರುಕು ಬಿದ್ದುಬಿಟ್ಟಿದೆ. ಆ ಬಿರುಕು ಬಿದ್ದಿರುವಂತಹ ಗೋಡೆ ಮೇಲೆ ನಾವು ಹೆಚ್ಚು ಒತ್ತಡವನ್ನು ಹಾಕಲ್ಲ, ಹೆಚ್ಚು ಭಾರವಾದಂಥ ವಸ್ತುಗಳನ್ನು ಇಡೋದಕ್ಕೆ ಹೋಗಲ್ಲ, ಬಿಕಾಸ್ ಅದು ಕುಸಿದು ಬೀಳುತ್ತೆ ಅಂತ ಒಂದು. ಎರಡನೇದು, ಈಗ ಚೀನಾಕ್ಕೆ ನಾವು ಎಕ್ಸಾಂಪಲ್ ಕೊಡೋದಾದರೆ, ಹೀಗೆ ಬಿರುಕು ಬಿಟ್ಟಿರುವಂತಹ ಗೋಡೆಯ ಪಕ್ಕದಲ್ಲಿ ಅದರ ಆಸುಪಾಸಿನಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲದಂತೆ ನಾವು ನೋಡ್ಕೊಳ್ತೀವಿ. ಅತಿಯಾದ ನೀರು ನಿಂತು ಬಿಟ್ಟರೆ ಒನ್ಸ್ ಅಗೇನ್ ಗೋಡೆ ಕುಸಿತ ಆಗಬಹುದು ಎನ್ನುವಂಥ ಆತಂಕ ನಮ್ಮ ಮನೆಗಳಲ್ಲಿ ಇರುತ್ತೆ. ಅದೇ ಸೇಮ್ ಕಾನ್ಸೆಪ್ಟ್ ಚೀನಾದ ಅಣೆಕಟ್ಟಿಗೂ ಕೂಡ ಅಪ್ಲೈ ಆಗುತ್ತೆ. ಭೂಮಿಯ ಒಳಗಡೆ ಬಿರುಕು ಬಿಟ್ಟಿದೆ, ನೀವು ಅಲ್ಲಿ ಹೋಗಿ ಅಣೆಕಟ್ಟು ಮಾಡಿದರೆ ಮುಂದಿನ ದಿನಗಳಲ್ಲಿ ಭೂಕಂಪ ಆಗಬಹುದು, ಅಣೆಕಟ್ಟೆ ಕುಸಿದು ಹೋಗ್ಬೋದು ಅಂತ ಅಲ್ಲಿಯ ವರದಿಯಲ್ಲೆಲ್ಲ ಉಲ್ಲೇಖ ಆಗಲಾಗಿದೆ. ಹಾಗಾದರೆ ವಿಶ್ವದ ಅತಿ ದೊಡ್ಡ ಜಲಬಾಂಬ್ ನಿರ್ಮಾಣ ಮಾಡ್ತಿದೆಯಾ ಚೀನಾ ಅನ್ನುವಂಥದ್ದೊಂದು ಪ್ರಶ್ನೆ.
ಇಂಥದ್ದೊಂದು ಆತಂಕವೂ ಕೂಡ ವ್ಯಕ್ತವಾಗ್ತಾ ಇದೆ. ಏನದು? ಚೀನಾದ ತ್ರೀ ಗೋರ್ಜಸ್ ಅಣೆಕಟ್ಟಿಗಿಂತ 3 ಪಟ್ಟು ದೊಡ್ಡದಾದಂತಹ ಒಂದು ಬೃಹತ್ ಯೋಜನೆ ಇದು. 3 ಪಟ್ಟು ದೊಡ್ಡದಾದಂತು ಈ ಹಿಂದೆ ನಿರ್ಮಾಣ ಮಾಡಿದ್ದಂತಹ ಅಣೆಕಟ್ಟಿದು. ಅದಕ್ಕಿಂತಲೂ 3 ಪಟ್ಟು ದೊಡ್ಡದಾಗಿ ಇವರೆಲ್ಲ ಮಾಡ್ತಾ ಇದ್ದಾರೆ. ನೀವು ಸ್ವಲ್ಪ ಬ್ರಹ್ಮಪುತ್ರ ನದಿಯ ಹೆಂಗೆ ಹರಿಯುತ್ತೆ ಏನು ಅಂತ ನೋಡ್ಬಿಡೋಣ. ಅದಾದ ನಂತರ ಈ ಕಾನ್ಸೆಪ್ಟಿಗೆ ಬರೋಣ. ಬ್ರಹ್ಮಪುತ್ರ ನದಿ ಏನಾಗುತ್ತೆ, ನೈಋತ್ಯ ಟಿಬೆಟ್ನ ಹಿಮಾಲಯ ಪರ್ವತ ಶ್ರೇಣಿ ಚಮಾಯಂಗ್ ಡುಂಗ್ ಎನ್ನುವಂಥ ಒಂದು ಪ್ರದೇಶ ಮತ್ತು ಅಂಗ್ಸಿ ಎನ್ನುವಂಥ ಒಂದು ಹಿಮ ನದಿಯಲ್ಲಿ ಇದೆಲ್ಲ ಉಂಟಾಗುತ್ತೆ. ಅಂದರೆ ಟಿಬೆಟ್ನಲ್ಲಿ ಹುಟ್ಟುಕೊಳ್ಳುತ್ತೆ. ಅಲ್ಲಿಂದ ಟಿಬೆಟ್ನಲ್ಲಿ ಇದನ್ನು ಏನಂತ ಕರೀತಾರೆ, ಯಾರ್ಲುಂಗ್ ಸಾಂಗ್ಕೋ ಅಂತ ಇದನ್ನು ಕರೀತಾರೆ. ಒಟ್ಟಾರೆ ಇದರ ವ್ಯಾಪ್ತಿ 2900 ಕಿಲೋಮೀಟರ್ ಇದೆ. ಅದು ಭಾರತ, ಚೀನಾ, ಅದಾದ ನಂತರ ಬಾಂಗ್ಲಾದೇಶ. ಒಟ್ಟು 2900 ಕಿಲೋಮೀಟರ್. ಅದರಲ್ಲಿ 1700 ಕಿಲೋಮೀಟರ್ ಚೀನಾದ ವ್ಯಾಪ್ತಿಯಲ್ಲಿದೆ. 1700 ಕಿಲೋಮೀಟರ್. ಇದು ಟಿಬೆಟ್ನಿಂದ ಭಾರತಕ್ಕೆ ಬರುವಾಗ ಅರುಣಾಚಲ ಪ್ರದೇಶಕ್ಕೆ ಬಂದಾಗ ಇದನ್ನು ಸಿಯಾಂಗ್ ದಿಹಾಂಗ್ ಅಂತ ಕರೀತಾರೆ. ಇದಕ್ಕೆ ಅಸ್ಸಾಮಕ್ಕೆ ಬಂದಾಗ ನಾವು ಬ್ರಹ್ಮಪುತ್ರ ಅಂತ ಕರಿತೀವಿ. ಇದು ಕೊನೆಯದಾಗಿ ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಬಾಂಗ್ಲಾಕ್ಕೆ ಹೋಗುತ್ತೆ. ಬಾಂಗ್ಲಾದಲ್ಲಿ ಇದನ್ನು ಜಮುನಾ ಅಂತ ಕರಿತೀವಿ. ಈ ಜಮುನಾ ನದಿ ಅಂದರೆ ಬಾಂಗ್ಲಾದಲ್ಲಿ ಈ ಬ್ರಹ್ಮಪುತ್ರ ನದಿಗೆ ಏನು ಮಾಡ್ತಾ ಇದ್ದಾರೆ, ಮೆದೋಗ್ ಜಲವಿದ್ಯುತ್ ಯೋಜನೆ ಅಂತ ಭಾರತದ ಗಡಿಯಿಂದ ಒಂದು 50 ಕಿಲೋಮೀಟರ್ ದೂರದ ಪ್ರದೇಶದಲ್ಲಿ ಇದನ್ನು ನಿರ್ಮಾಣ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು 11 ರಿಂದ 14 ಲಕ್ಷ ಕೋಟಿ ರೂಪಾಯಿ ವೆಚ್ಚವನ್ನು ಇದಕ್ಕಾಗಿ ಅವರು ಪ್ರಯತ್ನವನ್ನು ಪಟ್ಟು ಒಂದು 60,000 ಮೆಗಾವ್ಯಾಟ್ ವಿದ್ಯುತ್ತನ್ನು ಅವರು ತಯಾರು ಮಾಡ್ತಾ ಇರೋದು. 3 ಚಾರ್ಜಸ್ ಎನ್ನುವಂಥ ಒಂದು ಡ್ಯಾಮನ್ನು ಈ ಹಿಂದೆ ಅವರು ಕಟ್ಟಿದ್ರು. ಅದರ ಉತ್ಪಾದನೆ ಎಷ್ಟಾಗಿತ್ತು ಅಂತ ಹೇಳಿದ್ರೆ 22,500 ಮೆಗಾವ್ಯಾಟ್ ವಿದ್ಯುತ್ತನ್ನು ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟಿನಿಂದ ಅವರು ಉತ್ಪಾದನೆ ಮಾಡ್ತಾ ಇದ್ರು. ನೀವು ಜಸ್ಟ್ ಇಮ್ಯಾಜಿನ್, 22,500 ಅವತ್ತು ಅವರು ಉತ್ಪಾದನೆ ಮಾಡ್ತಾ ಇದ್ರು. ಅದರ 3 ಪಟ್ಟು ಇವತ್ತು ಇದರ ಕೆಲಸದ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ. ನಾನು ಅವಾಗಲೇ ಹೇಳಿದೆ, ಈಗಾಗಲೇ ಬಿರುಕು ಬಿಟ್ಟಿದೆ, ಭೂಕಂಪನ ಆಗಬಹುದು. 2017ರಲ್ಲಿ ಈಗಾಗಲೇ 6.9 ತೀವ್ರತೆಯಲ್ಲಿ ಭೂಕಂಪನ ಆಗಿತ್ತು. ಅನೇಕ ಸಮಸ್ಯೆಗಳನ್ನು ನಾವೆಲ್ಲ ಅನುಭವಿಸಿದ್ವಿ. ಚೀನಾದ ಮತ್ತು ಈಶಾನ್ಯ ರಾಜ್ಯಗಳ ಜನ ಎಲ್ಲ ಅನುಭವಿಸಿದ್ದ ನೋಡಿದ್ವಿ. ಇದರಿಂದ ಏನಾಗ್ಬಿಟ್ರು ಅಂತ ಹೇಳಿದ್ರೆ ಅನೇಕ ಸಮಸ್ಯೆಗಳಾಗಬಹುದು ಅಂತ. ನೀವು ನೋಡಿ, ಈ 3 ಚಾರ್ಜಸ್ ಎನ್ನುವಂಥ ಒಂದು ಡ್ಯಾಮನ್ನು ಕಟ್ಟಿದ್ರಲ್ಲ, ಒಂದು ಬದಲಾವಣೆ ಆಯಿತು. ಏನು ಬದಲಾವಣೆ ಆಯಿತು? ಭೂಮಿ ತಿರುಗುವಂತಹ ಅಂದರೆ ಭೂಮಿ ಸುತ್ತುವಂತಹ ವೇಗ ಇತ್ತಲ್ಲ, ಅದು ತನ್ನ ಅಕ್ಷವನ್ನು ಸುತ್ತುವಂತಹ ವೇಗ 0.06 ಮೈಕ್ರೋ ಸೆಕೆಂಡ್ ಆ ಡ್ಯಾಮನ್ನು ಕಟ್ಟಿದ್ದರ ಪರಿಣಾಮವಾಗಿ ನಿಧಾನವಾಗಿದೆ. ಗಮನಿಸಬೇಕಾದ ಸಂಗತಿ, ತನ್ನ ಅಕ್ಷವನ್ನು ಸುತ್ತುವಂತಹ ಭೂಮಿಯ ಸಾಮರ್ಥ್ಯ 0.06 ಮೈಕ್ರೋ ಸೆಕೆಂಡ್ ಅವತ್ತು ಕಡಿಮೆ ಆಗಿತ್ತು. ಅದರ ವಿರುದ್ಧವಾಗಿ ಇವತ್ತು 3 ಪಟ್ಟು ದೊಡ್ಡದಾದಂತಹ ಅಣೆಕಟ್ಟುಗಳನ್ನು ಕಟ್ಟಿದರೆ ಒನ್ಸ್ ಅಗೇನ್ ಭೂಮಿಯ ಚಲನೆಯ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ. ಹೀಗಾಗಿ ಜಾಗತಿಕವಾಗಿ ಇದನ್ನು ವಿರೋಧ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ. ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದೆ, ಇದರ ವಿರುದ್ಧ ಭಾರತ ಏನಾದರೂ ಕಾನೂನಾತ್ಮಕವಾಗಿ ಹೋರಾಟ ಮಾಡಬಹುದಾ? ಕಾನೂನಾತ್ಮಕವಾಗಿ ಹೋರಾಟ ಮಾಡಬಹುದಾ? ಜಲಬಾಂಬೆ ಯಾಕೆ ಅಂತ. ಭಾರತ ಮತ್ತು ಪಾಕಿಸ್ತಾನದಂತೆ ಸಿಂಧು ನದಿ ಒಪ್ಪಂದದಂತೆ ಬ್ರಹ್ಮಪುತ್ರ ನದಿಗೆ ಯಾವುದೇ ವಿಚಾರಗಳ ಬಗ್ಗೆ ಒಪ್ಪಂದಗಳಾಗಿಲ್ಲ. ಒಂದು ಒಪ್ಪಂದ ಆಗಿದೆ. ಏನು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನೀವು ಇವತ್ತಿನ ಕಾವೇರಿ ನದಿ ಅಂತ ತೆಗೆದುಕೊಳ್ಳಿ. ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟುತ್ತೆ, ತಳಭಾಗದಲ್ಲಿ ತಮಿಳುನಾಡಿಗೆ ಹರಿದು ಹೋಗುತ್ತೆ. ಇವತ್ತು ಕೆಳಭಾಗದಲ್ಲಿರುವಂತಹ ತಮಿಳುನಾಡು ನೀವು ಕಟ್ಟುವಂತಹ ಮೇಕೆದಾಟು ಅಣೆಕಟ್ಟಿಗೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ ಅಂತ ಅವರು ವಿರೋಧ ವ್ಯಕ್ತಪಡಿಸ್ತಾ ಇರೋದು. ಬಟ್ ಕರ್ನಾಟಕ ನಾವು ಅದನ್ನು ನೀರನ್ನು ಬಳಕೆ ಮಾಡ್ಕೊಳ್ತೀವಿ ಅಂತ ಅಣೆಕಟ್ಟನ್ನು ಕಟ್ತಾ ಇದ್ದೀವಿ. ಬಟ್ ಭಾರತ ಹೇಗೆ ಪಾಕಿಸ್ತಾನಕ್ಕೆ ಸಿಂಧು ನದಿಯ ನೀರನ್ನು ನಾವು ಹೆಂಗೆ ಬಿಡ್ತೇವೆ, ಯಾವ ಪರಿಪ್ರಮಾಣದಲ್ಲಿ ಬರ್ತಾ ಇದೆ, ಒಳ ಹರಿವೆಷ್ಟಿದೆ, ಹೊರ ಹರಿವೆಷ್ಟಿದೆ, ಎಲ್ಲವನ್ನ ಮಾಹಿತಿ ಕೊಡ್ತಿದ್ವಲ್ಲ, ಅದೇ ರೀತಿಯಲ್ಲಿ ಚೀನಾ ಮೇಲ ಹಂತದಲ್ಲಿರುವಂತಹ ಚೀನಾ ಕೆಳಭಾಗದಲ್ಲಿರುವಂತಹ ಭಾರತಕ್ಕೆ ಬಿಡುಗಡೆ ಆಗ್ತಾ ಇರುವಂತಹ ನೀರು, ಒಳಹರಿವು, ಹೊರಹರಿವು ಏನಿದೆ ಎಲ್ಲ ಮಾಹಿತಿಯನ್ನು ಕೊಡಬೇಕು. ಆದರೆ ಕೆಲ ಸಂದರ್ಭಗಳಲ್ಲಿ ಚೀನಾ ಅಂತಹ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಆದರೆ ಇದೀಗ ಆ ತರನಾದಂತಹ ಯಾವುದೇ ಒಪ್ಪಂದ ಭಾರತ ಮತ್ತು ಯಾರ ನಡುವೆ, ಚೀನಾದ ನಡುವೆ ಆಗಿಲ್ಲ. ಈ ಕಾರಣಕ್ಕಾಗಿ ಚೀನಾ ಏನು ಮಾಡಿದೆ ಅಂತ ಹೇಳಿದ್ರೆ, ಇದೇ ಪ್ರದೇಶದಲ್ಲಿ ಒಂದು ಜಾಂಗು ಅಣೆಕಟ್ಟು, ದಾಗು, ಜಕ್ಸು, ಜಿಯಾಚಾ ಹೀಗೆ ಅನೇಕ ಅಣೆಕಟ್ಟುಗಳನ್ನು ಇದು ಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದೆ. ಈ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮತ್ತೆ 5 ಅಣೆಕಟ್ಟುಗಳ ಕಟ್ಟುವಂಥ ಆಲೋಚನೆಯಲ್ಲಿ ಇದೇ ಚೀನಾದವರು ಇದ್ದಾರೆ ಅನ್ನುವಂಥ ಆಲೋಚನೆ. ಹೀಗಾಗಿ ಇದನ್ನು ಒಂದು ಕುತಂತ್ರ ಅಂತೆಲ್ಲ ಕರೀಲಾಗ್ತಾ ಇದೆ. ಮತ್ತೊಂದು ಬೆಳವಣಿಗೆ, ಡ್ರ್ಯಾಗನ್ ಕುತಂತ್ರ, ಭಾರತಕ್ಕೆ ಜಲಪ್ರಳಯದ ಭೀತಿ. ಜಲಪ್ರಳಯದ ಭೀತಿ ನಾನು ಅವಾಗಲೇ ಹೇಳಿದೆ, ಅಂತಹ ಮಾಹಿತಿಯನ್ನು ಕೊಡಬೇಕಾಗಿತ್ತು ಚೀನಾದವರು, ಎಷ್ಟು ನೀರಿದೆ, ಏನು ಎತ್ತ ಅಂತ. ಆದರೆ ಅದನ್ನು ಕೊಡೋದನ್ನು ಕೆಲವೊಂದಿಷ್ಟು ಬಾರಿ ನಿಲ್ಲಿಸಿದ್ದಾರೆ ಅಂತ. ಇದೀಗ ಗ್ರೆಂಟ್ ಬೆಂಡ್ನಲ್ಲಿ ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಅರುಣಾಚಲ ಪ್ರದೇಶದ ಗಡಿಗೆ ಅತ್ಯಂತ ತೀರಾ ಹತ್ತಿರದಲ್ಲಿರುವಂತಹ ಪ್ರದೇಶ. ಇದು ಗ್ರೆಂಟ್ ಬೆಂಡ್ ಅಂತ ಕರೀತಾರೆ. ಅಂದರೆ ಗ್ರೆಂಟ್ ಬೆಂಡ್ ಅಂತಂದರೆ ಒಂದು ಯು ಆಕಾರದಲ್ಲಿ ಅದು ತಿರುವು ಪಡೆದುಕೊಳ್ಳುತ್ತೆ ಬ್ರಹ್ಮಪುತ್ರ ನದಿ.
ಗ್ರೇಟ್ ಬೆಂಡ್ ಅಂತ ಕರೀತಾರೆ. ಇದನ್ನು ಯು ಆಕಾರದಲ್ಲಿ ಇದು ತಿರುವನ್ನು ತೆಗೆದುಕೊಳ್ಳುತ್ತೆ, ಅತ್ಯಂತ ತಿರು ಇರುವಂತಹ ಪ್ರದೇಶ. ಹಾಗಾದರೆ ಇದನ್ನೇ ಯಾಕೆ ಇವರು ಆಯ್ಕೆ ಮಾಡಿಕೊಂಡ್ರು? ಅದಕ್ಕೂ ಕೂಡ ಚೀನಾದ ಬೇರೆ ಬೇರೆ ಕಾರಣಗಳಿದೆ. ಚೀನಾದ ಕಾರಣಗಳು ಏನು ಅಂತ ಹೇಳಿದರೆ, ಇಲ್ಲಿ ನೀರು ಧುಮುಕುತ್ತಲ್ಲ, ಯಾವ ಪರಿಪ್ರಮಾಣದಲ್ಲಿ ನೀರು ಧುಮುಕುತ್ತು ಅಂತ ಹೇಳಿದರೆ 2-3 ಕಿಲೋಮೀಟರ್ ಆಳದ ವ್ಯಾಪ್ತಿಯಲ್ಲಿ ನೀರು ಧುಮುಕುತ್ತೆ. ಈ ಧುಮುಕುವ ನೀರಿನ ರಭಸವನ್ನು ಬಳಕೆ ಮಾಡಿಕೊಂಡು ನಾವು ಇಲ್ಲಿ ಅತಿ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು ಎನ್ನುವಂಥ ಆಲೋಚನೆ ಯಾರದ್ದು? ಚೀನಾದಿದೆ. ಹೀಗಾಗಿ ಅದು ಭಾರತಕ್ಕೆ ಆತಂಕ ಆಗ್ತಾ ಇರೋದು. ಈ ಗ್ರೇಟ್ ಬೆಂಡ್ ಅನ್ನೋದು ಅರುಣಾಚಲ ಪ್ರದೇಶದ ಕಡೆಗೆ ಬರುವಾಗ ಒಂದು ಯು ಆಕಾರವನ್ನು ತೆಗೆದುಕೊಳ್ಳುತ್ತೆ, ಅಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಇದೀಗ ಅದು ಅರುಣಾಚಲ ಪ್ರದೇಶಕ್ಕೆ ಗಡಿ ಹತ್ತಿರ ಇದೆ, ಹೀಗಾಗಿ ನಮಗೆ ದೊಡ್ಡ ಮಟ್ಟದ ಆತಂಕ. ಮತ್ತೊಂದು ಕಡೆ ಇಲ್ಲಿ ಒಂದು 5 ಅಣೆಕಟ್ಟುಗಳನ್ನು ಕಟ್ಟಬೇಕು ಅಂತ ನಾನು ಅವಾಗಲೇ ಹೇಳಿದೆ. 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮತ್ತೆ 5 ಅಣೆಕಟ್ಟುಗಳನ್ನು ಕಟ್ಟಬೇಕು ಅಂತ ಆಲೋಚನೆಯಲ್ಲಿದೆ. ಮತ್ತೊಂದು ಕಡೆ ಒಂದು ಫಾಸಿಘಾಟ್, ಡ್ಯಾಡಿಂಗ್ ಎನ್ನುವಂಥ ದಿಬ್ರುಗತ್, ಜೋಹರತ್, ತೇಜ್ಪುರ ಎಲ್ಲ ಜಿಲ್ಲೆಗಳು, ಅರುಣಾಚಲ ಪ್ರದೇಶದ ಈ ಎಲ್ಲ ಜಿಲ್ಲೆಗಳೇನಿದೆ ಇವೆಲ್ಲವೂ ಕೂಡ ಗಡಿ ಪ್ರದೇಶದ ಜಿಲ್ಲೆಗಳು. ಸಹಜವಾಗಿ ಇಲ್ಲಿ ಇವೆಲ್ಲ ನೀರಿನಲ್ಲಿ ಮುಳುಗಡೆ ಆಗಬಹುದು ಎನ್ನುವಂತಹ ಆತಂಕ ಇದೆ, ಏಕಾಏಕಿಯಾಗಿ ನೀರು ಬಿಟ್ಟರೆ. ಹೀಗಾಗಿ ಬಾಂಗ್ಲಾಕ್ಕೂ ಕೂಡ ಇದೊಂದು ಸಮಸ್ಯೆ ಇದೆ. ನೀವು ಬಾಂಗ್ಲಾದ ಶೇಕಡ ಒಂದು 30-40% ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಬಹುದಾದಂಥ ಆತಂಕ ಈ ವಿಚಾರದಲ್ಲಿದೆ. ಹೀಗಾಗಿ ಒಂದು ಇದನ್ನೇನಂತ ಕರೀತಿದ್ದಾರೆ ಅಂತ ಹೇಳಿದ್ರೆ ಟೆಕ್ಕಿಂಗ್ ವಾಟರ್ ಬಾಂಬ್ ಅಂತ ಕರೀತಾ ಇದ್ದಾರೆ. ಅಂದರೆ ಇದೊಂದು ಜಲಪ್ರಳಯದ ಭೀತಿ ಎನ್ನುವ ಕಾರಣಕ್ಕಾಗಿ ಈ ದಕ್ಷಿಣ ಏಷ್ಯಾದಕ್ಕೆ ಒಂದು ರೀತಿಯಾದಂಥ ವಾಟರ್ ಬಾಂಬ್ ಇದೆ ಅಂತ ಇದನ್ನು ಜಾಗತಿಕವಾಗಿ ಕರೆಯುವ ಪ್ರಯತ್ನ ಆಗ್ತಾ ಇದೆ. ಇಂಥದ್ದೊಂದು ಆತಂಕವನ್ನು ಭಾರತ ಚೀನಾದಿಂದ ಎದುರಿಸ್ತಾ ಇದೆ. ಇದರ ವಿರುದ್ಧವಾಗಿ ಭಾರತ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಫೈಟ್ ಮಾಡ್ಬೋದು. ಅದೇನು ಅಂತ ನಾನು ಬರ್ತೀನಿ. ಏನು ಬೆಳವಣಿಗೆ ಆಯಿತು ಅಂತ ಹೇಳಿದರೆ, ಇದೇ ಬೆಳವಣಿಗೆಗೆ ಪರಿಸರ ನಾಶ, ಜನರ ಜೀವನೋಪಾಯಕ್ಕೆ ಧಕ್ಕೆ ಆಗುತ್ತೆ. ಇದೊಂದು ಜಲಪ್ರಳಯ ಆಗಬಹುದಾದಂತಹ ಭೀತಿ ಇದೆ. ಮತ್ತೊಂದು ಕಡೆ ಜೀವನೋಪಾಯಕ್ಕೆ ಧಕ್ಕೆ ಆಗುತ್ತೆ. ಎಲ್ಲೆಲ್ಲಿ? ಈಶಾನ್ಯ ರಾಜ್ಯಗಳು, ಅರುಣಾಚಲ ಪ್ರದೇಶ ಆಗಿರ್ಬೋದು, ಬೇರೆ ಬೇರೆ ಈಶಾನ್ಯ ರಾಜ್ಯಗಳೇನಿದೆ ಆ ಈಶಾನ್ಯ ರಾಜ್ಯಗಳಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳಬಹುದು. ಬ್ರಹ್ಮಪುತ್ರ ನದಿಯ ನೈಸರ್ಗಿಕ ಹರಿವು ಏನಾದರೂ ಬದಲಾದರೆ ಸಂಪೂರ್ಣವಾಗಿ ಪರಿಸರ ನಾಶ ಆಗಿಬಿಡುತ್ತೆ. ಕೆಳಭಾಗದಲ್ಲಿ ವಾಸಿಸುವ ಜನರ ರಕ್ಷಣೆಗೆ ಭಾರತ ಸರ್ಕಾರ ಎಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಕೊಟ್ಟಿದೆ. ನೋಡಿ, ಭಾರತದ ಅಸ್ಸಾಂ ರಾಜ್ಯದಲ್ಲಿ 70% ಕೃಷಿಯನ್ನು ನಂಬಿದ ಜನ ಇದ್ದಾರೆ. ಒಂದು ವೇಳೆ ಚೀನಾ ನದಿಯ ನೀರನ್ನು ನಿಯಂತ್ರಣ ಮಾಡಿದರೆ ಒಣ ಹವೆ ನಿರ್ಮಾಣ ಆಗುತ್ತೆ. ಭತ್ತ ಆಗಿರ್ಬೋದು, ಟೀ ಬೆಳೀತಾರಲ್ಲಿ, ಚಹಾ ಬೆಳೀತಾರೆ, ಎಲ್ಲ ಬೆಳವಣಿಗೆಗೆ ನೀರು ಇರೋದಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಜೀವನೋಪಾಯಕ್ಕೆ ಹೊಡೆತ ಬೀಳುತ್ತೆ. ಮೀನುಗಾರಿಕೆ, ನೀವು ಬ್ರಹ್ಮಪುತ್ರ ನದಿನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಮೀನುಗಾರಿಕೆಗೆ ಅತ್ಯಂತ ಶುದ್ಧ ಮತ್ತು ಅತ್ಯಂತ ದೊಡ್ಡ ಮೀನುಗಾರಿಕಾ ಕೇಂದ್ರ ಅಂತ ಕರೀತಾರೆ. ಮೀನುಗಾರಿಕೆ ಹಾನಿಯಾಗುತ್ತೆ. ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅಂತರ್ಜಲ ಮಟ್ಟದ ಕುಸಿತ ಆಗುತ್ತೆ. ನೀವು ಅಸ್ಸಾಮಿಗೆ ಬಂದರೆ, ಪಕ್ಕದ ಅಸ್ಸಾಮಿಗೆ ಬಂದರೆ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಇದೆ. ಈ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅಂತ ಹೇಳಿದರೆ ಅದು ಬ್ರಹ್ಮಪುತ್ರ ನದಿಯ ದಂಡೆಯ ಮೇಲೆ ನಿರ್ಮಾಣವಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿರುವಂತಹ ಏಕಶೃಂಗದ ಖಡ್ಗ ಮೃಗ ಆಗಿರ್ಬೋದು, ಏಷಿಯನ್ ಆನೆಗಳಾಗಿರ್ಬೋದು. ಅದಾದ ನಂತರ ಈ ಪ್ರದೇಶದಲ್ಲಿ ಮಣ್ಣಿನ ಕುಸಿತ ಸವೆತ ಉಂಟಾದಕ್ಕೆ ಶುರುವಾಗುತ್ತೆ. ಮಣ್ಣಿನ ಸವೆತ ಉಂಟಾದರೆ ಫಲವತ್ತತೆ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಈ ಫಲವತ್ತತೆ ಕಡಿಮೆ ಆದರೆ ಕೃಷಿ ಜಮೀನಲ್ಲಿ ಬರ್ತಾ ಇರುವಂತಹ ಬೆಳೆಗಳು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಹಜವಾಗಿ ಜೀವನೋಪಾಯಕ್ಕೆ ಹೊಡೆತ ಬೀಳುತ್ತೆ. ಎರಡನೇದ್ದು, ಪರಿಸರ ಸಂಪೂರ್ಣವಾಗಿ ನಾಶ ಆಗುತ್ತೆ ಅನ್ನುವಂಥ ಆತಂಕದ ವಾತಾವರಣ ಇದೆ. ಹಾಗಾದರೆ ಈ ಎಲ್ಲ ಬೆಳವಣಿಗೆಗಳು ಚೀನಾದ ಭಾಗದಿಂದ ಆಗ್ತಾ ಆದರೆ ಭಾರತ ಏನು ತಯಾರು ಮಾಡಿಕೊಳ್ತಾ ಇದೆ? ಭಾರತ ಇದಕ್ಕೆ ತದ್ವಿರುದ್ಧವಾಗಿ ಅರುಣಾಚಲ ಪ್ರದೇಶದಲ್ಲಿ ಒಂದು 11,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಅಣೆಕಟ್ಟನ್ನು ಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನು? 2 ವಿಚಾರ ಇದೆ ಭಾರತದ್ದು. ಒಂದು ವೇಳೆ ಚೀನಾದಿಂದ ನೀರು ವಿಪರೀತವಾಗಿ ಏನಾದರೂ ಈ ಅಸ್ಸಾಂ ಆಗಿರ್ಬೋದು, ಅರುಣಾಚಲ ಪ್ರದೇಶಕ್ಕೆ ಏನಾದರೂ ಬಂದರೆ ಆ ನೀರನ್ನು ಹೊಸದಾಗಿ ಕಟ್ತಾ ಇರುವಂಥ ಅಣೆಕಟ್ಟಿನಲ್ಲಿ ಸ್ಟಾಕ್ ಮಾಡಿಟ್ಕೊಳ್ಳೋದು, ಅದರಿಂದ ಜಲವಿದ್ಯುತ್ತನ್ನು ನಾವು ತಯಾರು ಮಾಡಬಹುದು ಅನ್ನೋದು ಭಾರತದ ಒಂದು ಕಲ್ಪನೆ. ಎರಡನೇದ್ದು, ಹೀಗೆ ನೀರನ್ನು ವಿಪರೀತವಾಗಿ ಬಿಟ್ಟಾಗ ಅದನ್ನು ಸ್ಟಾಕ್ ಮಾಡಿಟ್ಕೊಂಡು ಒಂದು ವೇಳೆ ನಾಳೆ ಚೀನಾ ನೀರನ್ನು ಬಿಡದೆ ಹೋದರೆ ಅದನ್ನು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ಈಶಾನ್ಯ ರಾಜ್ಯದ ಜನರ ಕೃಷಿಗೆ ಅದನ್ನು ಬಳಕೆ ಮಾಡಿಕೊಳ್ಳಬಹುದು ಎನ್ನುವಂತಹ ಆಲೋಚನೆ ಯಾರಿಗಿದೆ ಅಂತ ಹೇಳಿದ್ರೆ ಭಾರತಕ್ಕಿದೆ. ಹೀಗಾಗಿ ಅದನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಮೂರನೇದು ಆಪ್ಷನ್ ಭಾರತಕ್ಕಿರೋದು ಒಂದು ಇಂಪಾರ್ಟೆಂಟ್, ಇದು ಬಳಕೆದಾರರ ಹಕ್ಕು ಅಂತ ಕರೀತಾರೆ ಇದನ್ನು. ಏನಿದು ಬಳಕೆದಾರರ ಹಕ್ಕು? ನಾನು ಅವಾಗಲೇ ತಮಿಳುನಾಡು ಮತ್ತು ಕರ್ನಾಟಕದ ಉದಾಹರಣೆ ಕೊಟ್ಟೆ. ಈಗ ಕರ್ನಾಟಕ ನಾನು ಮೇಲಿದ್ದೇನೆ ಅನ್ನುವ ಕಾರಣಕ್ಕಾಗಿ ತಮಿಳುನಾಡಿಗೆ ಹೋಗುವಂಥ ಎಲ್ಲ ನೀರನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರ ಹರಿವನ್ನು ಬದಲಾವಣೆ ಮಾಡೋದು, ನನಗೆ ಬೇಕಾದಷ್ಟು ನೀರನ್ನು ನಾನೆಲ್ಲ ಬಳಕೆ ಮಾಡ್ಕೊಳ್ಳೋದು, ಅವರೇನಾದರೂ ಆದರೆ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಅದೇ ರೀತಿಯಾಗಿ ಭಾರತವು ಕೂಡ
ತನ್ನ ವ್ಯಾಪ್ತಿಗೆ ಬರುವಂತಹ ನೀರನ್ನು ತೆಗೆದುಕೊಂಡು ಅತಿ ಹೆಚ್ಚು ಅದನ್ನು ಬಳಕೆ ಮಾಡಿಕೊಂಡು ಚೀನಾಗಿಂತಲೂ ಕೂಡ ಅದನ್ನು ಮೀರಿಸಿ, ಇಲ್ಲ ನನಗೂ ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ಳುವಂಥ ಹಕ್ಕಿದೆ ಅನ್ನೋದನ್ನು ನಾವು ಏನಾದರೂ ಪ್ರತಿಪಾದನೆ ಮಾಡಿದರೆ ಅದನ್ನು ಬಳಕೆದಾರರ ಹಕ್ಕು ಅಂತ ಕರೀತಾರೆ. ಆ ಬಳಕೆದಾರರ ಹಕ್ಕನ್ನು ಪ್ರತಿಪಾದನೆ ಮಾಡೋದಕ್ಕೆ ಭಾರತ ಮುಂದಾಗ್ತಾ ಇದೆ. ಹೀಗಾಗಿ ಕೇಂದ್ರ ವಿದೇಶಾಂಗ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ಎಲ್ಲ ಹೇಳಿದ್ದಾರೆ, ಇಂಥದ್ದೊಂದೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಇತ್ಯಾದಿ ಅಂತ. 1977ರಲ್ಲಿ ಈ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಬೆಳವಣಿಗೆ ಆಗಿದೆ ಭಾರತ ಮತ್ತು ಚೀನಾದ ನಡುವೆ. ಹೀಗಾಗಿ ಏನಾಗುತ್ತೆ ನೋಡೋಣ ಈ ವಿಚಾರದಲ್ಲಿ. ಮತ್ತೊಂದು, ಸುರಂಗ ಸೇತುವೆಗಳಿಗೂ ಕೂಡ ಕುತ್ತು ಬಂದಿರೋದು. ಕೇವಲ ಅಣೆಕಟ್ಟು ಮಾತ್ರ ಅಲ್ಲ, ಸುತ್ತಮುತ್ತಲಿನ ಮೂಲ ಸೌಕರ್ಯಗಳಿಗೂ ಕೂಡ ಭಾರಿ ಅಪಾಯ ಆಗ್ತಾ ಇದೆ. ಅಣೆಕಟ್ಟಿಗಾಗಿ ಬೃಹತ್ ಸುರಂಗಗಳು ಎಲ್ಲ ಕುಸಿದು ಬೀಳುವ ಭೀತಿ ಇದೆ. ನಾನು ಅವಾಗಲೇ ಹೇಳಿದೆ, ದುರ್ಬಲ ಬಂಡೆಗಳಿಂದಾಗಿ ರಸ್ತೆ ಸೇತುವೆಗಳ ಸ್ಥಿತಿಗೆಲ್ಲ ಸವಾಲು ಎದುರಾಗುತ್ತೆ. ಇಳಿಜಾರುಗಳನ್ನು ಬಲಪಡಿಸುವುದಕ್ಕೆ, ರಕ್ಷಣಾ ಗೋಡೆ ಕಟ್ಟುವುದಕ್ಕೆಲ್ಲ ವಿಜ್ಞಾನಿಗಳು ಸೂಚನೆ ಕೊಟ್ಟಿದ್ದಾರೆ. ಪ್ರಕೃತಿಯ ಮುನಿಸಿನ ಮುಂದೆ ಚೀನಾದ ಎಂಜಿನಿಯರಿಂಗ್ ಅದ್ಭುತ ಏನೋ ಮಂಕ ಆಗಬಹುದಾದಂತಹ ಸಾಧ್ಯತೆಗಳಿದೆ. ಅಂದರೆ ಸಹಜವಾಗಿ ನಾನು ಅವಾಗಲೇ ಹೇಳಿದೆ, ಭೂಮಿಯ ವೇಗವೇ ಆ ಅಣೆಕಟ್ಟಿನಿಂದ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದರೆ, ಅದರ 3 ಪಟ್ಟು ದೊಡ್ಡದಾದಂಥ ಅಣೆಕಟ್ಟನ್ನು ಚೀನಾ ಕಟ್ಟೋದಕ್ಕೆ ಹೋದರೆ ಏನಾಗ್ಬೋದು ಪರಿಸ್ಥಿತಿ. ಅದು ತಗ್ಗು ಪ್ರದೇಶ, ಇಳಿಜಾರು ಪ್ರದೇಶ, ಇವೆಲ್ಲವನ್ನು ಕೂಡ ಕೇಂದ್ರೀಕರಿಸಿಕೊಂಡು ಚೀನಾ ಕೆಲಸ ಮಾಡಬೇಕಾಗುತ್ತೆ. ಹೀಗಾಗಿ ಆ ವಿಚಾರ ಏನಾಗುತ್ತೆ ಕಾದು ನೋಡೋಣ.